ನಮಸ್ಕಾರ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಹೀಗೆ ಆಗಬಾರ್ದಿತ್ತು, ಆದರೂ ಆಗಿ ಹೋಗಿದೆ. ತಿರುಪತಿ ದೇವಸ್ಥಾನ ವೈಕುಂಠ ಏಕಾದಶಿ ದಿನ ವೈಕುಂಠ ದ್ವಾರದಿಂದ ತಿಮ್ಮಪ್ಪ ದರ್ಶನ ಮಾಡಿದರೆ ನೇರವಾಗಿ ವಿಷ್ಣು ನೋಡಿದ ಪುಣ್ಯ ಪ್ರಾಪ್ತಿ ಎನ್ನುವ ನಂಬಿಕೆ, ಎಲ್ಲೇ ಮೀರಿದ ಸಂಯಮ, ನುಗ್ಗಲು ಕಾಲು ತುಳಿತಕ್ಕೆ 7 ಜನ ಪ್ರಾಣ ಕಳೆದುಕೊಂಡ್ರ. ತಿಮ್ಮಪ್ಪರೇ ಹೇಳಬೇಕು, ಒಂದೇ ಒಂದು ಸುಳ್ಳು ಸುದ್ದಿ ಹಪಹಪಿ ಅನಾಹುತಕ್ಕೆ ಕಾರಣವ. ಸದಾ 7 ಕುಂಡಲ ಗೋವಿಂದ ನಾಮಜಪದ ಹರ್ಷೋದ್ಗಾರ ಬದಲು ಆಕ್ರಂದನ, ಕಣ್ಣೀರ ಕೋಡಿ ಹರಿದಿದೆ. ಪ್ರಧಾನಿ ನರೇಂದ್ರ ಮೋದಿಯಿಂದ ಹಿಡಿದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂತಾಪ ಸೂಚಿಸಿದ್ದಾರೆ. ಆಂಧ್ರ ಸರ್ಕಾರ ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರ ಘೋಷಿಸಿದೆ. ಪೊಲೀಸರು, ಸಾರ್ವಜನಿಕರು, ಸಿಬ್ಬಂದಿ, ಆಂಧ್ರ ಸರ್ಕಾರ ಸ್ಪಂದಿಸಿದ ರೀತಿ ಮಾದರಿ. ಆದರೆ ಸತ್ತವರ ಕುಟುಂಬದಲ್ಲಿ ಮತ್ತೆ ಜ್ಯೋತಿ ಬೆಳಗುತ್ತಾ? ವೈಕುಂಠ ಏಕಾದಶಿ ದಿನವೇ ತಿರುಪತಿ ತಿಮ್ಮಪ್ಪ ದೇವಸ್ಥಾನ ವೈಕುಂಠ ದ್ವಾರದ ಮೂಲಕ ದರ್ಶನ ಮಾಡಿದರೆ ನೇರ ತಿಮ್ಮಪ್ಪನ ನೋಡಿದ ಪುಣ್ಯ ಪ್ರಾಪ್ತಿ ಎನ್ನುವ ನಂಬಿಕೆ. ದರ್ಶನಕ್ಕೆ ಬಂದ 7 ಭಕ್ತರು ವೈಕುಂಠ ಸೇರಿದ್ದು ವಿಧಿಲೀಲೆಯ ವಿಪರ್ಯಾಸವ, ಆತುರಕ್ಕೆ ತೆತ್ತ ಬೆಲೆಯ? ಏನಾಯ್ತಪ್ಪ ಅಂದರೆ, ತಿಮ್ಮಪ್ಪ ಸನ್ನಿಧಿ ಸದಾ ಭಕ್ತರ ತುಂಬಿ ತುಳುಕುತ್ತೆ. ಏನಿಲ್ಲ ಅಂದರೂ ಪ್ರತಿದಿನ 40,000 to 60,000 ಭಕ್ತರು ತಿಮ್ಮಪ್ಪನ ದರ್ಶನ ಪಡೆಯುತ್ತಾರೆ. ಇನ್ನು ವಿಶೇಷ ದಿನದಲ್ಲಿ ಲಕ್ಷ ಲೆಕ್ಕದಲ್ಲಿ ಭಕ್ತರು ತಿರುಪತಿಗೆ ಬರುತ್ತಾರೆ. ಅತಿ ಹೆಚ್ಚಿನ ಭಕ್ತರ ಭೇಟಿ ನೀಡುವ ತಿಮ್ಮಪ್ಪನ ದೇವಸ್ಥಾನಕ್ಕೆ ವರ್ಷದಲ್ಲಿ ಕೋಟಿ ಲೆಕ್ಕದಲ್ಲಿ ಭಕ್ತರ ವಿಸಿಟ್ ಮಾಡ್ತಾರೆ. ಹಾಗೆ ತಿಮ್ಮಪ್ಪ ದೇವಸ್ಥಾನ ಶ್ರೀಮಂತವೂ ಹೌದು. ಅಲ್ಲಿ ಆಗಿದ್ದೇನಪ್ಪ ಅಂದರೆ, ವೈಕುಂಠ ಏಕಾದಶಿ ದಿನ ತಿರುಪತಿ ವೈಕುಂಠ ದ್ವಾರದಿಂದ ತಿಮ್ಮಪ್ಪ ದರ್ಶನ ಮಾಡಿದರೆ ನೇರವಾಗಿ ಗೋವಿಂದನ ದರ್ಶನ ಮಾಡಿದಂತೆ ಎನ್ನುವ ನಂಬಿಕೆ. ಹಾಗಾಗಿ ಕಳೆದ 1 ವಾರದಿಂದ ಲಕ್ಷಾಂತರ ಭಕ್ತರು ತಿರುಪತಿಗೆ ಬಂದಿದ್ದಾರೆ. ಏಕಾದಶಿ ದಿನ ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೆ ತಿರುಪತಿ ಭಕ್ತರಿಂದ ತುಂಬು ತುಳುಕುತ್ತಿತ್ತು ಎನ್ನುವುದರಲ್ಲಿ ವಿಶೇಷ ಏನೂ ಇಲ್ಲ ರೀ. ಹಾಗೆ ವೈಕುಂಠ ದ್ವಾರ ದರ್ಶನ ಹಿನ್ನೆಲೆಯಲ್ಲಿ TTD 95 ಕೌಂಟರ್ ತೆರೆದು ದರ್ಶನ ಟಿಕೆಟ್ ನೀಡುವ ವ್ಯವಸ್ಥೆ ಮಾಡಿಕೊಂಡಿತ್ತು. ಗುರುವಾರ ಬೆಳಗ್ಗಿನಿಂದ ಟಿಕೆಟ್ ವಿತರಣೆ ಮಾಡಲಾಗುತ್ತೆ ಅನ್ನೋ ಅನೌನ್ಸ್ ಕೂಡ ಮಾಡಿತ್ತು. ಆದರೆ ಯಾವನೋ ಅವಿವೇಕಿ ಬುಧವಾರ ಮಧ್ಯರಾತ್ರಿಯಿಂದ ದರ್ಶನ ಟಿಕೆಟ್ ಕೊಡುತ್ತಾರೆ ಎನ್ನುವ ಸುಳ್ಳು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಯ್ತಾ? ಭಕ್ತರು ಹಿಂದೆ ಮುಂದೆ ನೋಡದೆ ಸುಳ್ಳನ್ನೇ ಸತ್ಯ ಅಂತ ನಂಬಿ ಟಿಕೆಟ್ ಪಡೆಯೋದಕ್ಕೆ ಮುಗಿಬಿದ್ರ. ಟಿಕೆಟ್ ಕೊಡುತ್ತಾರೆ ಎನ್ನುವ ಗಾಳಿ ಸುದ್ದಿ ನಂತರ ಭಕ್ತರು ಕೌಂಟರ್ ಕಡೆ ಏಕ್ದಮ್ ನುಗ್ಗಿದ್ದಾರೆ. ಹಾಗೆ ವೈಕುಂಠ ದ್ವಾರ ದರ್ಶನಕ್ಕೆ ಬಂದ ಭಕ್ತರ ಪದ್ಮಾವತಿ ಉದ್ಯಾನವನದಲ್ಲಿ ಅವಕಾಶ ಮಾಡಿಕೊಡಲಾಗಿತ್ತು. ಅಷ್ಟರಲ್ಲಿ ಮಹಿಳೆಯೊಬ್ಬರು ಅಸ್ವಸ್ಥಗೊಂಡಿದ್ದಾರೆ. ಆಕೆ ಆಸ್ಪತ್ರೆಗೆ ಕರೆದೊಯ್ಯಲು ಸಿಬ್ಬಂದಿ ಗೇಟ್ ತೆರೆದಿದ್ದಾರೆ. ಆದರೆ ಭಕ್ತರು ದರ್ಶನ ಟೋಕನ್ ಕೊಡೋದಕ್ಕೆ ಗೇಟ್ ತೆರೆದಿದ್ದಾರೆ ಎಂದೇ ಭಾವಿಸಿ ಏಕಾಏಕಿ ನುಗ್ಗಿದ್ದಾರೆ. ಒಮ್ಮೆಲೆ ಜನ ನುಗ್ಗಿದ್ದರಿಂದ ನುಗ್ಗಲಾಗಿದೆ. ತಳ್ಳಾಟದಲ್ಲಿ ಕೆಲ ಭಕ್ತರು ನೆಲಕ್ಕುರುಳಿದ್ದಾರೆ. ಟಿಕೆಟ್ ಪಡೆಯುವ ತರಾತುರಿಯಲ್ಲಿ ಬಿದ್ದವರ ಗಮನಿಸದೆ ಅವರ ಮೇಲೆ ಹೆಜ್ಜೆ ಇಟ್ಟಿದ್ದಾರೆ. ಅಲ್ಲದೆ ಸರತಿ ಸಾಲಿನಲ್ಲಿದ್ದ ಸಿಬ್ಬಂದಿ ಓವರ್ ರಿಯಾಕ್ಷನ್ ಕೂಡ ಕಾಲ್ತೊಳಿತಕ್ಕೆ ಕಾರಣ ಎನ್ನಲಾಗುತ್ತೆ. ಬಿದ್ದವರು ಉಸಿರು ಕಟ್ಟಿದರು ಮತ್ತು ಕೆಲವರು ಉಸಿರು ಚೆಲ್ಲಿದರು. ಪೊಲೀಸರು, ಸಿಬ್ಬಂದಿ, ಸ್ಥಳೀಯರು ಗಾಯಗೊಂಡವರ ಆಸ್ಪತ್ರೆ ಸಾಗಿಸುವ ಕೆಲಸ ಮಾಡಿದ್ದಾರೆ. ಆದರೆ ತಿರುಪತಿ ದೇವಸ್ಥಾನ ಸದಾ ಕ್ರೌಡಿಂದ ತುಂಬಿರುತ್ತೆ. ಜನದಟ್ಟಣೆ ಕಂಟ್ರೋಲ್ ಇಲ್ಲಿನ ಸಿಬ್ಬಂದಿಗೆ ಹೊಸತೇನೂ ಅಲ್ಲ. ಆದರೆ ಏಕಾಏಕಿ ಕೌಂಟರ್ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಜನ ನುಗ್ಗಿದರೆ ಅವರಾದರೂ ಏನು ಮಾಡ್ಯಾರು? ದುರಂತ ನಡೆದು ಹೋಗಿದೆ. ಇನ್ನು ನಮ್ಮವರಿಗೆ ಸಹನೆ ಇಲ್ಲ, ಆತುರ. ಕ್ಷಣ ವೆಯ್ಟ್ ಮಾಡುವಷ್ಟು ಸಹನೆಯೂ ಬೇಡವ? ಬಸ್ಸಿನಿಂದ ಹಿಡಿದು ರೇಷನ್ ಅಂಗಡಿ ತನಕ, ರೈಲು ಹತ್ತುವುದರಿಂದ ಮೊದಲುಗೊಂಡು ಮಧುಮಕ್ಕಳ ವಿಶ್ ಮಾಡುವ ತನಕ ಧಾವಂತ. ಸಹನೆ ಎನ್ನೋದೇ ಇಲ್ವಾ? ವಿವೇಕದಿಂದ ವರ್ತಿಸಿದರೆ, ಸಹನೆ ವಹಿಸಿದರೆ ಇಂಥದ್ದೊಂದು ದುರಂತಕ್ಕೆ ಕಾರಣವೇ ಆಗ್ತಿರಲಿಲ್ಲ. ಫಾಸ್ಟ್ ಇರಬೇಕು, ಆದರೆ
ಓವರ್ ಫಾಸ್ಟ್ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೇವೆ ಎನ್ನುವ ಚಿಕ್ಕ ಲಾಜಿಕ್ ಆದರೂ ಬೇಡವಾ? ಇನ್ನು TTD ಆಂಧ್ರ ಸರ್ಕಾರ ಸ್ಪಂದಿಸಿ ಪರಿಹಾರ ಘೋಷಿಸಿದೆ. ಆದರೆ ನಮ್ಮ ಜನಕ್ಕೆ ಶಿಸ್ತಿಲ್ಲ. ದೇವರ ದರ್ಶನ ಇರಲಿ, ಇನ್ನೇನೇ ಇರಲಿ, ನೂಕು ನುಗ್ಗಲಾಗದಿದ್ದರೆ ಗಮ್ಮತ್ತೇ ಬರೋಲ್ಲ. ಬಂದಿರುವುದು ದೇವರ ದರ್ಶನಕ್ಕೆ ಎನ್ನುವ ಚಿಕ್ಕ ಜ್ಞಾನವಾದರೂ ಬೇಡವಾ? ಇನ್ನು ಒಂದಕ್ಕೆ ಒಂದು ಫ್ರೀ ಡಿಸ್ಕೌಂಟ್ ಸೇಲ್ ಬೋರ್ಡ್ ಕಂಡ್ರೆ ಅಲ್ಲೊಂದು ನೂಕು ನುಗ್ಗಲು. ಮೊನ್ನೆ ನಡೆದ ಹೊಸ ವರ್ಷ ಆಚರಣೆ, ಬಾರ್ ಪಬ್ಬುಗಳಲ್ಲಿ ನೂಕು ನುಗ್ಗಲು. ಏಕೆ ಅವಸರ ಎನ್ನುವುದು ಚಿದಂಬರ ರಹಸ್ಯ. ಕಾಲ್ತುಳಿತಕ್ಕೆ 7 ಜನ ಅಸುನೀಗಿದರೆ 30ಕ್ಕೂ ಮಿಕ್ಕ ಜನ ಗಾಯಗೊಂಡಿದ್ದಾರೆ. ಇನ್ನು ಸಾವಿನ ಸಂಖ್ಯೆ ಹೆಚ್ಚುವ ಸಾಧ್ಯತೆಯೂ ಇದೆ. ಗೆಳೆಯರೇ, ಇದಿಷ್ಟು ತಿರುಪತಿ ಸನ್ನಿಧಾನದಲ್ಲಿ ನಡೆದ ದುರಂತದ ಚಿಕ್ಕ ಡೀಟೇಲ್ಸ್. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಗೆ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.